ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕು ಅಜ್ವಾರ ಪಂಚಾಯಿತಿ ಮನ್ನಾಪುರ ಕಾರ್ಪಲಿಲ್ಲಪ್ಪ ಸಸಿಯೇಲು ಅಲಿಯಾಸ್ ಗೊಲ್ಲಪ್ಪಡೆ ಅನ್ನೋ ಅರಣ್ಯ ಪ್ರದೇಶದಲ್ಲಿ ಮನ್ನಾರಾಪುರ ಕುರಿಗಾಹಿ ಶ್ರೀನಿವಾಸಪ್ಪ ಮೇಕೆ ಮೇಯಿಸಲು ಈ ಅರಣ್ಯ ಪ್ರದೇಶಕ್ಕೆ ಹೋಗಿ ಸಂಜೆಯಾಗುತ್ತಿದ್ದಂತೆ ವಾಪಸ್ಸಾಗುತ್ತಿದ್ರು. ಆದರೆ ಮಾರ್ಗ ಮಧ್ಯೆ ಮೇಕೆಯೊಂದು ಯಾವುದೋ ಕಾಯಿಯಂತೆ ಹೋಲುವ ವಸ್ತುವನ್ನ ಕಚ್ಚಿದೆ. ತಕ್ಷಣ ಬ್ಲಾಸ್ಟ್ ಆಗಿ ಮೇಕೆಯ ದೇಹ ಸಮೇತ ಕುರಿಗಾಹಿ ಶ್ರೀನಿವಾಸಪ್ಪನ ಮೇಲೆ ಬಂದು ಬಿದ್ದಿದೆ. ಸ್ಫೋಟಗೊಂಡ ವಸ್ತು ನಾಡಬಾಂಬ್ ಎಂದು ಮೇಲ್ನೋಟಕ್ಕೆ ಕಂಡುಬಂದಿದ್ದು, ಮತ್ತೊಂದು ಮೇಕೆಯು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಮೇಕೆಯೊಂದಕ್ಕೆ ಗಾಯಗಳಾಗಿವೆ. ಇನ್ನು ಘಟನೆ ನಡೆದ ಸ್ವಲ್ಪ ಸಮಯಕ್ಕೆ ದೂರದಿಂದ 3 ಮಂದಿ ಬೈಕ್ ಮತ್ತು ಸ್ಕೂಟರ್ನಲ್ಲಿ ಬಂದು ಒಂದು ಮೇಕೆಯನ್ನ ಹೊತ್ತೊಯ್ದಿದ್ದಾರೆ. 5:30ಕ್ಕೆ ಬರ್ತಾ ಇದ್ದೆ ಊರ್ಗ. ಆವಾಗ ಈ ಥರ ನಡೆದಿದ್ದು. ದೇವಸ್ಥಾನ ಹತ್ರ ಬರ್ತಾ ಇದ್ದೆ. ಅವ್ರು ಬಂದರು. ಒಬ್ಬನು ಬೈಕ್ನಾಗ ಬಂದು, ಇನ್ನಿಬ್ಬರು ಸ್ಕೂಟ್ರಾಗಿ ಬಂದರು. ಎತ್ತ ನಿಗ್ತೇಳಿ ಹತ್ರಕ್ಕೆ ಹೋಗ್ತಾವ್ರೆ. ನಾನು ಯಾಕೆ ಮಾತಾಡಬೇಕು ಅಂತ ನನ್ನ ಪಾರ್ಕ್ ನಾನು ಬರ್ತಾ ಇದ್ದೆ. ಬರೋ ಅಷ್ಟೊತ್ತಿಗೆ ಇಕ್ಬಿಟ್ಟು ಕೆಳಕ್ಕೆ ಬಂದುಬಿಟ್ಟವ್ರೆ. ಇದು ಯಾವಾಗ ಡಮಾರ್ ಅಂತ ಸ್ಕೂಟ್ರಾಗಿ ಓಡಿ ಬಂದರು ಕೆಳಗಿನಿಂದ ಮೇಲ್ಗೆ. ಬರೋ ಅಷ್ಟೊತ್ತಿಗೆ ನಾನು ಅಡ್ಡ ಇದ್ನಲ್ಲ, ನಮ್ಮನ್ನು ಅಲ್ಲಿ ನೋಡಿದ್ನಲ್ಲ, ಈತನೇ ಇಕ್ಕಿರೋದು ಅನ್ನೋದು ಅವ್ರಿಗೆ ಭಯ ಬಂದುಬಿಟ್ಟು ಫಾಸ್ಟಾಗಿ ಬರ್ತಾಯಿದ್ನು. ನಿಲ್ಸ ಅಂದರೆ ನಿಲ್ಲಿಸಿಲ್ಲ, ಮುಚ್ಚಿ ತೋರಿಸ್ದೆ. ಆವಾಗ ಆ ಗಿಡಗಳಾಗ ಹೊರಟೋದ್ನು. ಹೋಗಿ ಬಿದ್ದೋದ್ನು. ಆವಾಗ ಹೋಗಿ ಹಿಡ್ಕೊಂಡು ನಾನಲ್ಲ ಅವನು ಇಕ್ಕಿದ್ದು ಅಂತ ನಾನು ಮುಚ್ಚು ಎತ್ತಿದೆ. ಎತ್ತು ಅಷ್ಟೊತ್ತಿಗೆ ನಾನಲ್ಲ ಅವನು ಅನ್ನಲ್ಲ. ಆವಾಗ ಸ್ವಲ್ಪ ಲೂಸ್ ಬಿಟ್ಟರೆ ಒದ್ಕೊಂಡು ಓಡ್ಬಿಟ್ರಿ. ಆಮೇಲೆ ಏನು ಮಾಡಿದ್ರಿ ನೀವು? ಆಮೇಲೆ ನಾನು ಈ ಮೇಕೆಗಳನ್ನೆಲ್ಲ ಹೊಡ್ಕೊಂಡು ಸೀದಾ ಬಂದುಬಿಟ್ಟೆ. ಆ ಟೈರ್ನ ಹೊಡ್ಸೋಕ್ಕೆ ಇಲ್ಲಿ ಎತ್ಕೊಂಡು ಹೋಗ್ತಾರೆ ಅಂತ ಬಂದು ಮೇಕೆಗಳು ಬಿಟ್ಬಿಟ್ಟು ತಿರುಗಿ ಹೋಗಿ ಆ ಸ್ಕೂಟ್ರನ್ನ ಮೇಕೆನ ಎತ್ಕೊಂಡು ಬಂದೆ. ಒಂದು 2 ಹೋಗ್ಬಿಟ್ಟು ಅಲ್ಲೇ. ಇನ್ನೊಂದು 8 ಬಿದ್ದಿದೆ, ಇಲ್ಲೇ ಐತೆ. ಒಟ್ಟು 30 ಇದ್ದು. ಚೆನ್ನಾಗಿ ಮಾತಾಡಿದ್ರು. ನಾನು ಅವ್ರು ಯಾರು ಅನ್ನೋದು ಗೊತ್ತಿಲ್ಲ. ಇಂಥವ್ರು ಎಷ್ಟು ವಯಸ್ಸಾಗಿರ್ಬೋದು ಅವ್ರಿಗೆ? ಎಲ್ಲ ಅವ್ರಿಗೆ ಒಂದು 28-30 ಒಳಗಡೆ ಇಬ್ಬರ್ಗ. ಒಬ್ಬನಿಗೊಂದು 45 ವರ್ಷ. ಗಡ್ಡೆಗಳು ಅವು ಇವು ಎಲ್ಲ ಬಿಟ್ಟಿದ್ರು. ಎಲ್ಲ ನಿಕ್ಕಾರ್ಗಳಿಗೆ ಬಂದಿದ್ರು? ಇಲ್ಲ ನಿಕ್ಕಾರ್ಗಳಿಲ್ಲ, ಪ್ಯಾಂಟ್ಗಳೇ. ಬೈಕು ಬಂದಿತ್ತು? ಬೈಕ್ ಕೆಳ್ಕೊಟ್ಟೋದು. ನಾನು ಯಾವಾಗ ಇದು ಡಮಾರ್ ಅಂತ ಅವರು ಸ್ಕೂಟ್ರಾಗಿ ಬಂದ್ರಲ್ಲ, ಅವ್ರನ್ನ ಹಿಡ್ಕೊಂಡು ಅಷ್ಟೊತ್ತಿಗೆ ಇವನು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಕೆಳಕ್ಕೆ ಒಬ್ಬನ ಕಾಲ್ಕ ಒಬ್ಬನ ಕೈಗೆ ತೆಗ್ಲದಂತೆ ಇಲ್ಲೇ. ಮತ್ತೊಂದು ಮೇಕೆಯನ್ನ ಸಹ ಹೊತ್ತೊಯ್ಯುವ ವೇಳೆ ಕುರಿಗಾಹಿ ಶ್ರೀನಿವಾಸಪ್ಪ ಎಂಬುವವರು ಅಡ್ಡ ಹಾಕಿ ಕೈಯಲ್ಲಿದ್ದ ಮಚ್ಚು ತೋರಿಸಿದ್ದಾರೆ. ಇದಕ್ಕೆ ಬೆದರಿದ ಮತ್ತಿಬ್ಬರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಇಷ್ಟಾದ ಕೂಡಲೇ ಊರಿಗೆ ಬಂದ ಶ್ರೀನಿವಾಸಪ್ಪ ತಮ್ಮ ಮನೆಯವರ ಸಹಾಯ ಪಡೆದು ಮತ್ತು ಸತ್ತು ಬಿದ್ದಿದ್ದ ಕುರಿಯನ್ನ ಮತ್ತು ಸ್ಥಳದಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದ ನಂಬರ್ ಪ್ಲೇಟ್ KA04EE 7053A ತಮ್ಮ ಟ್ರ್ಯಾಕ್ಟರ್ನಲ್ಲಿ ತಂದು ಮನೆಯ ಬಳಿ ನಿಲ್ಲಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತಿಳಿಸಿ ಜೊತೆಗೆ ಪೊಲೀಸರಿಗೂ ಮಾಹಿತಿ ನೀಡಿದ್ದಾರೆ. ಇನ್ನು ಸ್ಥಳಕ್ಕೆ ಅರಣ್ಯ ಗುತ್ತಿಗೆ ನೌಕರರಾದ ನಾರಾಯಣಪ್ಪ ಮತ್ತು ನರಸಿಂಹಪ್ಪ ಎಂಬುವವರು ದ್ವಿಚಕ್ರ ವಾಹನವನ್ನ ಪರಿಶೀಲಿಸುವ ವೇಳೆ ಅದರಲ್ಲಿದ್ದ 2 ನಾಡಬಾಂಬ್ನಿಂದ ಸ್ಫೋಟಕ ವಸ್ತು ಸಿಡಿದು ಇಬ್ಬರ ಕೈ ಕಾಲುಗಳಿಗೆ ಗಾಯಗಳಾಗಿವೆ. ಚರ್ಚೆ ಬೇಕಾಗಿತ್ತು, ಬೇಕಾಗಿದೆ. ಅದು ಬ್ಲಾಸ್ಟ್ ಆಯ್ತು. ಏನಿತ್ತು? ಬಾಂಬ್ ಇತ್ತು. ಅರ್ಧ ಗಂಟೆ ಅವರು ಬಂದಿದ್ದರು. ನಮ್ಮ ಪೊಲೀಸರು ಇವರೆಲ್ಲ ಬಂದಿದ್ದು, ಸಬ್ ಇನ್ಸ್ಪೆಕ್ಟರ್ ಎಲ್ಲ ನೋಡಿದ್ರು. ಅವೇನು ಸಿಗೋಲ್ಲ. ತಿರ್ಗಿ ನಾವು ಚರ್ಚೆ ನಮಗೆ ಬೆದಕಕ್ಕೆ ಹೋದೆ. ಅವು ಸಿಕ್ತು, ಬ್ಲಾಸ್ಟ್ ಆಯಿತು ಬಾಂಬ್. ಅಷ್ಟೇ, ಇನ್ನೇನು. ಸ್ಫೋಟಕಗಳನ್ನು ಅರಣ್ಯಗಳಲ್ಲಿ ಜಿಂಕೆ ಮತ್ತು ಕಾಡಂತಿಗಳ ಬೇಟೆಯಾಡುವ ಉದ್ದೇಶದಿಂದ ಇಟ್ಟಿದ್ದರು ಎನ್ನಲಾಗಿದೆ. ಈ ಘಟನೆ ನಡೆದು 1 ದಿನ ಕಳೆದರೂ ಇದುವರೆಗೂ ಒಬ್ಬ ಅರಣ್ಯ ಅಧಿಕಾರಿಯು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿಲ್ಲ. ಇನ್ನು ಕುರಿಗಾಹಿ ಶ್ರೀನಿವಾಸಪ್ಪ ಪೊಲೀಸರಿಗೂ ಮಾಹಿತಿ ನೀಡಿದ ಕೂಡಲೇ ಕ್ರೈಂ ಎಸ್ಐ ಮಂಜುಳಾ, ನಂದಿಗಿರಿ ಪೊಲೀಸ್ ಠಾಣೆಯ ಎಸ್ಐ ಹರೀಶ್, ವೃತ್ತ ನಿರೀಕ್ಷಕ ಮಂಜುನಾಥ್ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಬಿಟ್ಟು ಹೋಗಿರುವ ನಂಬರ್ ಪಡೆದು ಆರ್ಟಿಒ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದಾಗ ಆ ದ್ವಿಚಕ್ರ ವಾಹನದ ಮಾಲೀಕರು ದೇವನಹಳ್ಳಿ ಟೌನ್ ಸೈಫುಲ್ಲಾ ಬಿನ್ ಅನ್ವರ್ ಸಾಬಿ ಎಂದು ದಾಖಲೆಗಳಲ್ಲಿ ತೋರಿಸುತ್ತಿದೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.